ರಾಮನಾಮ ಜಪದಲ್ಲಿ ತೊಡಗಿರುವಾಗ ಕೆಲ ಕಿಡಿಗೇಡಿಗಳು ತಮ್ಮ ಇರುವಿಕೆಯನ್ನ ಯಾವ ರೀತಿಯಾಗಿ ವ್ಯಕ್ತಪಡಿಸ್ತಾರೆ ನೋಡಿ. ಮುಳುಬಾಗಿಲಾಯಿತು. ಇದೀಗ ನಮ್ಮ ರಾಜ್ಯದ ಬಾಗೇಪಲ್ಲಿಯಲ್ಲಿ ಶ್ರೀರಾಮನ ಫ್ಲೆಕ್ಸ್ ನ ಹರಿದಾಕಿದ್ದಾರೆ ಕಿಡಿಗೇಡಿಗಳು. ಬಾಗೇಪಲ್ಲಿ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ಸ್ಟೇಷನ್ ನ ಮುಂಭಾಗ ನಡೆದಿರೋ ಘಟನೆ. ಶ್ರೀರಾಮ ಕೋಟಿ ನಾಮ ಜಪದ ಅಂಗವಾಗಿ ರಾಮನ ಫ್ಲೆಕ್ಸ್ ಅನ್ನ ಹಾಕಿದ್ದಾರೆ. ಪೊಲೀಸರ ಶಾಂತಿ ಸಭೆಯನ್ನ ನಡೆಸಿದ ದಿನವೇ ಫ್ಲೆಕ್ಸ್ ಅನ್ನ ಹರಿದಾಕಿದ್ದಾರೆ ಕಿಡಿಗೇಡಿಗಳು. ಇಂಥವ್ರಿಗೆ ಏನ್ ಹೇಳಕ್ಕಾಗತ್ತೆ? ಆ ರಾಮನೇ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಕೇಳಬೇಕಷ್ಟೇ, ಇನ್ನೇನು ಅಲ್ಲ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ. ಇನ್ನೇನು ಮಾಡಿತು ಆ ಫ್ಲೆಕ್ಸ್, ಏನು ಮಾಡಿತು ಅಂತ ಬೇಕಲ್ಲ. ಎಂಥ ವಿಕೃತಿ ಮನಸ್ಥಿತಿಯನ್ನು ವ್ಯಕ್ತಪಡಿಸ್ತೀರಿ ಅಂದರೆ ಇಡೀ ದೇಶ ಮಾತ್ರ ಅಲ್ಲ, ಬೇರೆ ವಿಶ್ವವೂ ನಮ್ಮ ರಾಷ್ಟ್ರದತ್ತ ನೋಡ್ತಾ ಇದೆ. ರಾಮನಾಮ ಜಪವನ್ನ ಮಾಡ್ತಾ ಇದೆ. ಹಾಗಿರುವಾಗ ಒಂದು ಶುಭಾಶಯ ಕೋರಿ ರಾಮನ ಫ್ಲೆಕ್ಸ್ ಹಾಕಿರ್ತಾರೆ ಅಂದಾಗ ಖುಷಿ ಪಡಬೇಕು. ಆದರೆ ನೀನು ಹಾಕಬೇಕು, ಇಲ್ಲಾಂದರೆ ಹಾಕಿರೋ ಕಡೆ ಕೈ ಮುಕ್ಕೊಂಡು ಹೋಗ್ತಾ ಇರಬೇಕು. ಅದನ್ನು ಬಿಟ್ಟು ಬ್ಲೇಡ್ ಹಾಕೋದು, ಕಿತ್ತು ಹಾಕೋದು, ಅರ್ಧ ಹಾಕೋದು, ಕಲ್ಲಲ್ಲಿ ಹೊಡೆಯೋದು, ಇದು ಒಂದು ರೀತಿ ವಿಕೃತಿ. ನಿಮ್ಮ ಮನಸ್ಸಲ್ಲಿರುವಂತಹ ವಿಕೃತಿಯನ್ನು ವ್ಯಕ್ತಪಡಿಸುತ್ತಷ್ಟೇ. ಒಂದು ಕಡೆ ಪೊಲೀಸರು ಯಾರು ಏನು ಅನ್ನುವಂತಹ ಇನ್ವೆಸ್ಟಿಗೇಷನ್ ಮಾಡ್ಬೋದು, ಕೆಲವರನ್ನ ವಶಕ್ಕೆ ಪಡೆದುಕೋಬಹುದು, ಒಂದೆರಡು ಪೆಟ್ಟು ಕೊಟ್ಟು ವಾಪಸ್ ಕಳಿಸ್ಬೋದು. ಬಟ್ ಅಂತಿಮವಾಗಿ ಏನು ಹೇಳಬೇಕು ಅಂದರೆ ಅಂಥವ್ರುಗಳಿಗೆ ಆ ರಾಮನೇ ಬುದ್ಧಿ ಕೊಡ್ಲಿ ಅಂತ ಕೇಳ್ಕೋಬೇಕಷ್ಟೇ.